ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಕ್ಲಿಪ್ಸ್. ತುಂಬ ದಿನ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಕ್ಷಮೆ ಇರಲಿ. ಏನಕ್ಕೆ ಅಂದರೆ ಬ್ಯುಸಿ ಇದ್ದ ಕಾರಣ ಮನೆ ಕೆಲಸ, ಹಬ್ಬ, ಫಂಕ್ಷನ್ಗಳು ಇದೆಲ್ಲದರ ನಡುವೆ ನನಗೆ ರೆಗ್ಯುಲರ್ ಆಗಿ ವ್ಲಾಗ್ ಹಾಕ್ಲಿಕ್ಕೆ ಆಗಲಿಲ್ಲ. ಅದರಲ್ಲೂ ಮ್ಯಾನೇಜ್ ಮಾಡಿಕೊಂಡು ಆವಾಗ ಒಂದು ಟಚ್ಚಲ್ಲಿ ಇದ್ದೀನಿ ನಾನು. ಸೊ ಅದಕ್ಕೆ ಕ್ಷಮಿಸಿ. ಮುಂದಕ್ಕೆ ಆದಷ್ಟು ಮ್ಯಾಕ್ಸಿಮಮ್ ನಾನು ಪ್ರಯತ್ನ ಪಡ್ತೀನಿ ರೆಗ್ಯುಲರ್ ಆಗಿ ವ್ಲಾಗ್ಸ್ ಹಾಕಲಿಕ್ಕೆ, ಸಮಯಕ್ಕೆ ಸರಿಯಾಗಿ ಅಪ್ಲೋಡ್ ಮಾಡಲಿಕ್ಕೆ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೆಚ್ಚೇನೂ ಇಲ್ಲ. ತುಂಬ ಜನರ ಕಮೆಂಟ್, ನನಗೆ ಪರ್ಸ್ನಲ್ ಮೆಸೇಜಸ್ ಇಷ್ಟು ಬಂದಿತ್ತು ಅಂದರೆ, ನೀವು ನಾಗರ ಪಂಚಮಿ ದಿನ ಉಟ್ಕೊಂಡಂಥ ಇಳಿಕಲ್ ಸೀರೆ ಎಷ್ಟು ರೇಟು, ಎಲ್ಲಿ ತಂದ್ರಿ, ಹೇಗೆ, ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಉಟ್ಕೊಂಡಂಥ ಸೀರೆ ರೇಟ್ ಎಷ್ಟು, ಏನು ಎತ್ತ ಅಂತ. ಸೊ ನನಗೆ ತಲೆ ಕೆಟ್ಟೋಯ್ತು. ಯಾಕಂದ್ರೆ ನನಗೆ ಇಷ್ಟು ತಗೊಳ್ಳುವಾಗ ನನಗೆ ರೇಟ್ಗಳು ಕರೆಕ್ಟಾಗಿ ನೆನಪಿರಲ್ಲ. ಸಂಗೀತಂಗೆ ಫೋನ್ ಮಾಡಿದೆ, ಸಂಗೀತ ಏನು ಮಾಡಲಿ, ಈ ಥರ ರೇಟ್ ಕೇಳ್ತದೆ ಅಂತ. ಸರಿ ಮೇಡಮ್, ನಾನು ಕಲರ್ಸ್ ಕಳಿಸ್ಬಿಡ್ತೀನಿ, ನಿಮಗೆ ರೇಟು ಕಲರ್ಸು ಕಳಿಸ್ತೀನಿ, ನೀವು ಅದನ್ನೇ ತೋರಿಸಿ ಅಂತ ಹೇಳಿದ್ರು. ಸೊ ಅವ್ರು ಕಳಿಸಿರೋಂಥ ನಾನು ಉಟ್ಟಿರೋ 2 ಸೀರೆಯಲ್ಲಿ ಕಲರ್ಸ್ಗಳು, ರೇಟು ಎರಡೂ ನಾನು ನಿಮ್ಗೆ ಇವಾಗ ಹಾಕ್ತೀನಿ ನೋಡಿ. ಸಂಗೀತನ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಯಾರಿಗೂ ಕಾಲ್ ಪಿಕ್ ಮಾಡಿ ಮಾತಾಡಲಿಕ್ಕೆ ಪುರ್ಸೊತ್ತೇ ಇರಲ್ಲ. ದಯವಿಟ್ಟು ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ, ಅವ್ರು ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಗೌರಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಅಂದರೆ ಸಂಗೀತನ ಹತ್ರ ರಾಶಿಗಟ್ಟಲೆ ಗಿಫ್ಟ್ ಐಟಮ್ಸ್ ಇದೆ, ಬೇಕಾದ್ರೆ ಅಲ್ಲೂ ತಗೋಬಹುದು. ಮತ್ತೇನು ವಿಚಾರ ಅಂತಂದ್ರೆ, ಸುಹಾಸಿನಿಯಿಂದ ಗ್ರಾಸರಿ ತರಿಸ್ಕೊಂಡೆ. ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಇದೆ, ಅದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಇನ್ನು ಮನೆ ಹತ್ರ ಹೋಗ್ಬೇಕೀಗ, ಸಾಧ್ಯವಾದರೆ ಅದೊಂದೆರಡು ಕ್ಲಿಪ್ಪಿಂಗ್ನ ಹಂಚ್ಕೋತೀನಿ. ಸೊ ಇದಿಷ್ಟು ಇವತ್ತಿನ ಈ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಮೊನ್ನೆ ಗಾಯತ್ರಿ ಮ್ಯಾಮ್ ಇದು ನಾಗರ ಪಂಚಮಿ ಹಬ್ಬದ ದಿನ ಸೀರೆ ವೇರ್ ಮಾಡಿದ್ರಲ್ಲ, ಅದ್ರಲ್ಲಿ ಕಲರ್ಸ್ ಕಳಿಸಿ ಸಂಗೀತ ಅಂತ ಹೇಳ್ತಿದ್ರಿ. ಸೊ ಅದ್ರೊಳಗೆ ಕಲರ್ಸ್ ಬಂದಿದ್ದಾವು, ನ್ಯೂ ಎಲ್ಲ ಹೊಸ ಪ್ಯಾಟರ್ನ್, ನ್ಯೂ ಕಲರ್ಸ್. ಇದು ಹೊಸ ಪ್ಯಾಟರ್ನ್ ಈ ರೀತಿ ಇದೆ. ಆಲ್ ಓವರ್ ಸ್ಯಾರಿ ಈ ರೀತಿ ಬುಟಾಸ್ ಬರುತ್ತೆ, ಮತ್ತೆ ಚೆಕ್ಸ್, ಜರಿ ಚೆಕ್ಸ್ ಇರುತ್ತೆ. ನಿಮಗೆ ಟಾಪ್ ಸೆರಗು ಸ್ಪೆಷಲ್ ಕ್ವಾಲಿಟಿ ನಾವು ಸೆರಗು ಮಾಡಿಸಿರೋದು. ಇದನ್ನ ಈ ರೀತಿ ಇದೆ ನೋಡಿ ಸೆರಗು. ಟಾಪ್ ಸೆರಗಲ್ಲಿ ಇದು ಸ್ಪೆಷಲ್ ಕ್ವಾಲಿಟಿ ನಾವು ಮಾಡಿಸಿರೋದು. ಇದರಲ್ಲಿ ಎಲ್ಲ ನಿಮಗೆ ಚೆನ್ನಾಗಿರೋ ಕಲರ್ಸ್ ಆಪ್ಷನ್ಸ್ ಬಹಳ ಇದಾವೆ. ಕಲರ್ಸ್ ಒಳಗೆ ನಾವು ಒಂದೊಂದೇ ಕಲರ್ಸ್ ತೋರಿಸ್ತೀವಿ ನೋಡಿ. ನಿಮ್ಗೆ ಯಾವ ಕಲರ್ ಬೇಕೋ ಇದ್ರೊಳಗೆ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ನಮಗೆ. ವಾಟ್ಸಪ್ ಅಲ್ಲಿ ಎಲ್ಲ ವಿಡಿಯೋಸ್ ಅಪ್ಡೇಟ್ ಮಾಡ್ತೀವಿ, ಮತ್ತೆ ಫೋಟೋಸ್ ಕೂಡ ಹಾಕ್ತೀವಿ. ಸೇಮ್ ಎಲ್ಲಾ ಸೀರೆಯಲ್ಲೂ ಕೂಡ ನಿಮ್ಗೆ ಈ ರೀತಿ ಸೆರಗು ಸೇಮ್ ಈ ರೀತಿನೇ ಬರುತ್ತೆ. ಇದರ ಪ್ರೈಸ್ ಬಂದು 1900 ರೂಪಾಯಿ ಇರುತ್ತೆ. ಮತ್ತೆ ಶಿಪ್ಪಿಂಗ್ ನಿಮ್ಗೆ 50 ರೂಪೀಸ್ ಶಿಪ್ಪಿಂಗ್ ಇರುತ್ತೆ. ಪರ್ಪಲ್ ಕಲರ್ ಸಾರಿಗೆ ಗ್ರೀನ್ ಬಾರ್ಡರ್. ಇದು ನೋಡಿ ಬ್ಲಾಕ್ ಸ್ಯಾರಿ ವಿತ್ ರೆಡ್ ಬಾರ್ಡರ್, ರೆಡ್ ಟೆಂಪಲ್ ಬಾರ್ಡರ್ ಬರುತ್ತೆ ನಿಮಗೆ. ವೈಟ್ ಸ್ಯಾರಿ ವಿತ್ ಪರ್ಪಲ್ ಬಾರ್ಡರ್. ಇದು ಗ್ರೀನ್ ಸ್ಯಾರಿ ವಿತ್ ಪರ್ಪಲ್ ಬಾರ್ಡರ್, ಮಸ್ಟರ್ಡ್ ಎಲ್ಲೋ ವಿತ್ ಗ್ರೀನ್ ಬಾರ್ಡರ್.
ಕಲರ್ಸ್ ಆಪ್ಷನ್ಸ್ ಭಾಳ ಇದಾವೆ ನಿಮ್ಗೆ. ಮತ್ತು ಫೋಟೋಸ್ ಆ್ಯಂಡ್ ನಿಮ್ಗೆ ಯಾವ್ದು ಬೇಕಾಯ್ತು ಸ್ಕ್ರೀನ್ಶಾಟ್ ತೆಗೆದು ಹಾಕಿ. ನಮಸ್ಕಾರ ಎಲ್ರಿಗೂ. ಟೆಂಪಲ್ ಬಾರ್ಡರ್ ಪ್ಲೇನ್ ಸೀರೆ ಒಳಗೆ ಬಹಳಷ್ಟು ಕಲರ್ಸ್ ಬಂದಿದಾವು. ಗಾಯತ್ರಿ ಮ್ಯಾಮ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಹಾಕೊಂಡಿದ್ರು ನೋಡ್ರಿ. ಅದ್ರೊಳಗ ಕಲರ್ಸ್ ಬಹಳ ಇದಾವು. ಕಲರ್ಸ್ ಹಾಕಿ ಸಂಗೀತ ಅಂತ ಹೇಳ್ತಿದ್ರಿ. ಇವತ್ತು ನಾವು ಅದೆಲ್ಲ ಕಲರ್ಸ್ ಅಪ್ಡೇಟ್ ಮಾಡ್ತೀವಿ, ವಿಡಿಯೋಸ್ ಹಾಕ್ತಿವಿ, ಮತ್ತೆ ಫೋಟೋಸ್ ಕೂಡ ಹಾಕ್ತಿವಿ. ಯಾವ ಸೀರೆ ಯಾರಿಗ್ ಬೇಕು ಸ್ಕ್ರೀನ್ಶಾಟ್ ತೆಗೆದು ಹಾಕ್ರಿ. ಈ ಸೀರೆ ನಾರ್ಮಲ್ ಹ್ಯಾಂಡ್ ವಾಶ್ ಆಗಿರುತ್ತೆ, ಮಷೀನ್ಗೆಲ್ಲ ಹಾಕ್ಬಾರ್ದು ಸೀರೆನ. ಫುಲ್ ಸೀರೆ ಪ್ಲೇನ್ ಇದ್ದು ಈ ರೀತಿ ಕೆಳಗಡೆ ಟೆಂಪಲ್ ಬಂದಿರುತ್ತೆ. ಒಂದ್ 2 ಸೀರೆಗಳನ್ನ ಓಪನ್ ಮಾಡಿ ತೋರಿಸ್ತೀವಿ. ಎಲ್ಲಾ ಸೀರೆನೂ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಹಳಷ್ಟು ಇದಾವೆ ಕಲರ್ಸ್. ಸೊ ಒಂದ್ 2-3 ಸೀರೆಗಳನ್ನ ಓಪನ್ ಮಾಡಿ ತೋರಿಸ್ತೀವಿ. ಈ ರೀತಿ ಟೋಪ್ ಸೆಲ್ಗು ಆಗಿರುತ್ತೆ ಸೀರೆ ವಿತ್ ನಿಮ್ಗೆ ಕಾಂಟ್ರಾಸ್ಟ್ ಬ್ಲೌಸ್. ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಸೊ ಜಸ್ಟ್ ಎಲ್ಲಾ ಸೀರೆಯಲ್ಲೂ ಕಲರ್ಸ್ ತೋರಿಸ್ತೀವಿ ನಾವು. ಫೋಟೋಸ್ ಕೂಡ ಅಪ್ಡೇಟ್ ಮಾಡಿರ್ತೀವಿ. ಸ್ಕ್ರೀನ್ಶಾಟ್ ತೆಗೆದು ಫೋಟೋಸ್ ಹಾಕಿ.
ಎಕ್ಸಾಕ್ಟ್ ಗಾಯತ್ರಿ ಮ್ಯಾಮ್ ಹಾಕಿರೋ ಕಲರ್ ಸೀರೆ ಅಂತೂ ಒಂದು ಪೀಸು ಕೂಡ ಇಲ್ಲ. ಅದರಲ್ಲೇ ಕಲರ್ಸ್ ಎಲ್ಲರೂ ಎಲ್ಲ ಸೀರೆ ಹಾಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಕಲರ್ಸ್. ಸೊ ಎಷ್ಟೊಂದು ಕಲರ್ಸ್ ಇದೋ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡ್ರಿ ಬೇಕಾಗಿರೋ ಕಲರ್. ಥ್ಯಾಂಕ್ ಯು. ಇಲ್ಲಿ ನಾನು ರೆಡಿಯಾಗಿರೋದನ್ನು ನೋಡ್ತಾ ಇದ್ದೀರಾ, ಇದು ಮದುವೆ ದಿನ ನಾನು ರೆಡಿಯಾಗಿದ್ದು. ಸೊ ಕೇಳ್ತೀರ ನಾನು ತೋರಿಸಿಲ್ಲ ಅಂತ. ಇದು ಮುಹೂರ್ತ ರಿಸೆಪ್ಷನ್ಗೆ ಆವಾಗಲೇ ಇದು ಮುಹೂರ್ತದ್ದು ವಿಡಿಯೋ ಕ್ಲಿಪ್ಪಿಂಗ್ ಡಿಲೀಟ್ ಆಗೋಗ್ಬಿಟ್ಟಿದೆ. ಇಲ್ಲಾಂದರೆ ಇವತ್ತು ನಾನು ನಿಮಗೆ ಮುಹೂರ್ತದ ವಿಡಿಯೋ ಹಾಕಬೇಕಿತ್ತು. ಆ ಕ್ಲಿಪ್ಪಿಂಗ್ ಡಿಲೀಟ್ ಆಗಿದ್ದರಿಂದ ನಾನು ಡೈರೆಕ್ಟಾಗಿ ನನ್ನ ರೆಗ್ಯುಲರ್ ಬ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ಇಳಕಲ್ ಸಂಗೀತಾಡ ನಾನು ಉಟ್ಟಂಥ ಸೀರೆ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬೇರೆ ದಾರಿ ಇಲ್ಲದೆ ಆ ಕ್ಲಿಪ್ಪಿಂಗ್ಸನ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಸಂಗೀತ ತೋರಿಸಿದ್ದಾರೆ ನಿಮಗೆ ಯಾವ್ಯಾವ ಕಲರ್ಸ್ ಅವೈಲೇಬಲ್ ಇದೆ ಅಂತ. ಅಷ್ಟೇ ಅಲ್ಲದೆ ಅಷ್ಟರಲ್ಲಿ ಈ ತಿಂಗಳ ಒಂದು ದಿನಸಿ ಗ್ರಾಸರಿ ಬಂತು, ಸುಹಾಸಿನಿ ಕಳಿಸ್ಕೊಟ್ರು. ಅದನ್ನು ಕೂಡ ನಿಮ್ಮ ಜೊತೆ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಏನಂದರೆ ತಿಂಗಳಿಗೆ ಇವಾಗ ಇಷ್ಟೆಲ್ಲ ತಂದ್ರೂ ಇನ್ನು ಸುಮಾರು ಸಾಮಾನುಗಳು ನಮಗೆ ಬೇಕಾಗೇ ಆಗುತ್ತೆ ಅಲ್ವಾ, ನಿಮಗೂ ಗೊತ್ತು. ಇಲ್ಲಿ ನೀವು ಬೇರೆ ಕೈ ನೋಡ್ತಾ ಇದ್ರಲ್ಲ, ನಮ್ಮ ವಿಜಿಗೆ ನಾನು ಮಾರ್ಕೆಟಲ್ಲಿ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನಾಯಿತು, ಸಡನ್ನಾಗಿ ಬೇಳೆ ಕಡಿಮೆ ಬಿತ್ತು ಅಂತ ಹೇಳಿ ಅವನಿಗೆ ಒಂದು ಅರ್ಧ kg ಆದರೂ ಎಕ್ಸ್ಟ್ರಾ ತೊಗರಿಬೇಳೆ ತಂದಿಡು ಅಂತ ಹೇಳಿದೆ. ತಂದಿಟ್ಟಿದ್ದ. ಅದಕ್ಕೆ ಅವನಿಗೆ ಅಂಗಡಿ ತೊಗರಿಬೇಳೆನೂ ಇದನ್ನು 2 ಕೈಯಲ್ಲಿ ಹಾಕ್ಬಿಟ್ಟು ನೋಡು ಡಿಫ್ರೆನ್ಸ್ ನೋಡು, ನೀನು ನನಗೆ ಹೇಳು ಏನು ಡಿಫ್ರೆನ್ಸ್ ಅಂತೇಳಿ ಅಂತ ಕೊಟ್ಟೆ. ಅದು ಗೊತ್ತಾಗ್ತಾ ಇತ್ತು. ಪಾಲಿಶ್ಡು, ಅನ್ಪಾಲಿಶ್ಡು, ಹಾಗೆ ದೊಡ್ಡ ದೊಡ್ಡ ಬೇಳೆ ಆರ್ಗ್ಯಾನಿಕ್ ಇರೋದು, ಚಿಕ್ಕ ಚಿಕ್ಕದು ಶೈನಿಂಗ್ ಇರೋ ಬೇಳೆ ಕೆಮಿಕಲ್ ಹಾಕಿರೋದು ಅಂತ. ಅಂದರೆ ಮಕ್ಕಳಿಗೆ ಗೊತ್ತಾಗಬೇಕಲ್ವ ಏನು ಒಳ್ಳೆಯದು ಏನು ಕೆಟ್ಟದಂತ. ನಾನು ಅದನ್ನು ತೋರಿಸ್ತಾ ಇದ್ದೆ ಇಲ್ಲಿ. ಹಾಗೆ ಇನ್ನು ಸುಮಾರು ವಸ್ತುಗಳು ದಿನಸಿ ಅಂದರೆ ಬೇಕಾಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚು ನಮಗೆ ತುಂಬ ಕಾಸ್ಟ್ಲಿ ಅನಿಸೋದು ಟಾಯ್ಲೆಟ್ರೀಸು. ಈಗ ನೋಡಿ, ನಮಗೆ ಡಿಟರ್ಜೆಂಟ್ ಲಿಕ್ವಿಡ್ ಬೇಕು, ಡಿಟರ್ಜೆಂಟ್ ಪೌಡರ್ ಬೇಕು, ನಮಗೆ ಪಾತ್ರೆ ತೊಳೆಯೋಕ್ಕೆ ಲಿಕ್ವಿಡ್ ಬೇಕು. ಪ್ರತಿಯೊಂದು ನಾವೀಗ ಹಾರ್ಪಿಕ್ ತರ್ತೀವೋ ಇನ್ನೇನೇನು ತರ್ತೀವೋ ಕೆಮಿಕಲೇ ಗೊತ್ತು, ಅದೆಲ್ಲ ಕೆಮಿಕಲೇ. ಬಟ್ ಸ್ಟಿಲ್ ಅದೆಲ್ಲ ಶಾಪಿಂಗ್ ಮಾಡುವಾಗ ಸಿಕ್ಕಾಪಟ್ಟೆ ದುಡ್ಡು ಊಟಕ್ಕೆ ನಾವು ತರೋ ದಿನಸಿಗಿಂತ ಈ ಥರದಕ್ಕೆ ಹೆಚ್ಚು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಹಾಗೆ ಸುಹಾಸಿನಿ ಹತ್ರ ಎಲ್ಲ ತರಿಸ್ಬಿಟ್ರಾ ಅಂತಂದರೆ ಇಷ್ಟು ತರಿಸಿದ್ದೀನಿ. ಇನ್ನು ನೋಡಿ ಇವಾಗ ಅರಿಶಿನ ಬೇಕು, ಅರಿಶಿನದ ಪುಡಿ, ಇನ್ನು ಸುಮಾರು ವೆರೈಟಿ. ಇನ್ನು ಏನಾದರೂ ಮಿಲೆಟ್ಸ್ ಬೇಕಾಗುತ್ತೆ. ಇನ್ನು ಬೇಕಾದ್ರೆ ಫ್ರೆಶ್ ಆನಿಗೆ ಹೋದಾಗ ಅಲ್ಲಿಂದ ಎತ್ಕೊಂಬರೋದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನು ಬೇಕೋ ಇದು ತೊಗೊಳ್ಳೋದು. ಅದೆಲ್ಲ ಅರಿಶಿನ ಅದೆಲ್ಲ ತಂದರೆ 2 ತಿಂಗಳಿಗೆ ಆಗಿಬಿಡುತ್ತಲ್ವ. ಅದನ್ನು ಫ್ರೆಶ್ ಆನ್ಗೆ ಹೋದಾಗ ಅಲ್ಲಿ ಏನೇನು ಬೇಕೋ ಅದನ್ನು ಅಲ್ಲಿಂದ ಎತ್ಕೊಂಬರೋದು. ವರ್ಜಿನ್ ಕೊಕೊನಟ್ ಆಯಿಲು ಚಿಕ್ಕ ಬಾಟ್ಲಲ್ಲಿ, ಯಾಕಂದರೆ ಫೇಸಿಗೆಲ್ಲ ಯೂಸ್ ಮಾಡೋಕ್ಕೆ ವರ್ಜಿನ್ ಕೊಕೊನಟ್ ಆಯಿಲ್ ತುಂಬ. ವರ್ಜಿನ್ ಕೊಕೊನಟ್ ಆಯಿಲ್ ಅಂದರೆ ಬಿಸಿ ಮಾಡ್ದೇ ಕಾಯಿಂದ ತೆಗೆದಿರೋವಂಥ ಒಂದು ತೆಂಗಿನಕಾಯಿ ಕೊಬ್ಬರಿ, ಹಸಿ ಕೊಬ್ಬರಿಯಿಂದ ತೆಗೆದಿರೋವಂಥ ಒಂದು ಎಣ್ಣೆ. ಅದನ್ನು ನಾನು ಅಲ್ಲಿಂದ ತಂದಿಟ್ಕೊಳ್ತೀನಿ. ಈ ಫೇಸಿಗೆ ಅಪ್ಲೈ ಮಾಡ್ಬೋದು. ಈ ಕೆಲವೊಂದು ಸಲ ನಾವು ಫೌಂಡೇಶನ್ ಅಪ್ಲೈ ಮಾಡಿರ್ತೀವಿ, ಅದನ್ನು ರಿಮೂವ್ ಮಾಡಬೇಕು ಅಂದರೂ ಕೂಡ ವರ್ಜಿನ್ ಕೊಕೊನಟ್ ಆಯಿಲ್ ತುಂಬ ಯೂಸ್ ಆಗುತ್ತೆ. ಇಲ್ಲಿ ಸುಹಾಸಿನಿ ಮೀಡಿಯಮ್ ಅವಲಕ್ಕಿ, ಬೆಲ್ಲನ ನೋಡ್ತಾ ಇದ್ರೆ ಕೆಳಗಡೆ ಬೆಲ್ಲದ ಒಂದು ದೊಡ್ಡ ಒಂದು ಬಾನಿ ಬೆಲ್ಲ ಅಂತೀವಲ್ಲ, ಬಾನಿ ಬೆಲ್ಲ ಒಂದು ಅಚ್ಚು, ಹಾಗೆ ಚಿಕ್ಕ ಚಿಕ್ಕ ಬೆಲ್ಲದ ಒಂದು ಕ್ಯೂಬ್ಸು, ಚಿಕ್ಕ ಚಿಕ್ಕ ಕ್ಯೂಬ್ಸು ಅಲ್ಲ, ಅದು ಬಾನಿ ಶೇಪಲ್ಲೇ ಚಿಕ್ಕ ಚಿಕ್ಕದು, ಅದನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಟೀ ಕಾಫಿಗೆ ಶುಂಠಿ ಬೆಲ್ಲ, ಅದು ಅಂದರೆ ವಿತ್ ಒಣ ಶುಂಠಿ ಪುಡಿನೂ ಹಾಕಿಬಿಟ್ಟು ಮಾಡಿರುವಂಥ ಬೆಲ್ಲ. ಅದು ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಗುರೆಳ್ಳು ಅಂದರೆ ನೈಜರ್ ಸೀಡ್ಸ್, ಹುಚ್ಚೆಳ್ಳು ಅಂತೀರ, ಕುರ್ಷಾಣಿ ಅಂತೀವಿ, ಅದನ್ನು ಕೂಡ ಕಳಿಸಿದ್ರು ಸುಹಾಸಿನಿ. ಅಷ್ಟೇ ಅಲ್ಲ, ಅಗಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಕೂಡ ಕಳಿಸಿದ್ದಾರೆ. ಅದನ್ನ ಕೇಳಿರಲಿಲ್ಲ. ಸೊ ಅದು ಸಿಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಈಗ ಹೆಂಗಾಗಿದೆ ಅಂದರೆ ಸುಹಾಸಿನಿಯವರು ಯಾವುದನ್ನ ಎಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ, ಯಾವ್ದು ಸಿಗುತ್ತೆ ಅನ್ನೋದು ಕೂಡ ನನಗೆ ಒಂದೊಂದು ಸಲಕ್ಕೂ ಕನ್ಫ್ಯೂಷನ್ ಆಗುತ್ತೆ. ಜೋಳದ ಹಿಟ್ಟು, ಜೋಳ ಅದೆಲ್ಲ ಇತ್ತು. ನಾನು ಗೋಧಿ ಮಾತ್ರ ಮುತಾಲಿಕ್ ಸರ್ ಹತ್ರನೇ ತರಿಸ್ತೀನಿ. ಗೋಧಿ MR ವೀಟ್ ಅಂತ ಸಿಗುತ್ತೆ ಅದು. ಹಾಗೆ ಬೆರಣಿ, ಅಗ್ನಿಹೋತ್ರದ ಕಿಟ್ಟು, ಇನ್ನು ಬೆಲ್ಲದ ಪುಡಿ ಸುಹಾಸಿನಿ ಹತ್ರನೂ ಸಿಗುತ್ತೆ, ಮುತಾಲಿಕ್ ಸರ್ ಹತ್ರ ಸಿಗುತ್ತೆ, ಫ್ರೆಶ್ ಆನಲ್ಲಿ ಸಿಗುತ್ತೆ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ತರಿಸ್ಬೋದು ನೀವು. ನಾನು ಸುಹಾಸಿನಿ ಹತ್ರ ಈ ದಿನಸಿ ಮಾತ್ರ ಸುಹಾಸಿನಿ ಹತ್ರ ತರಿಸ್ತೀನಿ. ಇನ್ನು ಬಾಕಿ ಎಲ್ಲ ಫ್ರೆಶ್ ಆನಲ್ಲಿ. ಇನ್ನು ವೆರಿ ಪರ್ಟಿಕ್ಯುಲರ್ಲಿ ದಿನಸಿ ಮುತಾಲಿಕ್ ಸರ್ ಹತ್ರನೂ ಸಿಗುತ್ತೆ. ಆದರೆ ನನ್ನ ಗೋಧಿ ಮಾತ್ರ ಮುತಾಲಿಕ್ ಸರ್ದೇ ಗೋಧಿ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ ಕೂಡ. ಅಲ್ಲಿಂದ ತರಿಸ್ತೀನಿ. ಸೊ ದಿನಸಿನ ಒಂದೊಂದೇ ತೋರಿಸ್ಬೇಕಿತ್ತು. ನಂಗೆ ನಿಜವಾಗ್ಲೂ
ಆ ತಲೆಯಲ್ಲಿ ಇಲ್ಲ, ನಾನು ಏನು ಯೋಚನೆ ಮಾಡ್ತಾ ಈ ವ್ಲಾಗ್ ಮಾಡೋದೋ ಗೊತ್ತಿಲ್ಲ. ಕಂಪ್ಲೀಟ್ ವಿಡಿಯೋ ಶೂಟ್ ಆಗ್ತಾ ಇದೆ, ಬಟ್ ನನ್ನ ಕೈಯಲ್ಲಿ ತೆಗೆದು ತೋರಿಸ್ಬೇಕಿತ್ತು ನಿಮಗೆ ಒಂದೊಂದನ್ನೇ, ನಂಗೆ ಅದು ನೆನಪು ಇಲ್ಲ. ಇಲ್ಲಿ ಈ ಚಕ್ಲಿ ಚಿಕ್ಕದು ಏನು ಮಿಲೆಟ್ಟಿಂದ ಮಾಡಿರುವಂಥ ಈ ಕುರ್ಕುರೆ ಟೈಪ್, ಕುರ್ಕುರೆ ಅಲ್ಲ ಅದು ಚಕ್ಲಿ, ಅದು ಸುಹಾಸಿನಿಯನ್ನು ಮಾಡಿರೋದು. ಇದಂತೂ ಸಿಕ್ಕಾಪಟ್ಟೆ ಟೇಸ್ಟಿ ಇರುತ್ತೆ, ನಮ್ಮನೇಲಿ ಎಲ್ರಿಗೂ ಇಷ್ಟ ಇದು. ಹಾಗೆ ತುಂಬ ಎಣ್ಣೆನೂ ಇರಲ್ಲ, ಏನಿಲ್ಲ. ಹಾಗೆ ಈ ಸಲ ಸ್ಪೆಷಲಿ ಜೀರಿಗೆ ಕಳಿಸಿದ್ದಾರೆ. ನಾನು ಅದನ್ನು ನಮ್ಮ ವಿಜಯ್ ಕರೆದ್ಬಿಟ್ಟು ಬಾಯಿಲಿ ಅಂಥೇಳಿ ಮನೇಲಿದ್ದಂಥ ಜೀರಿಗೆಯ ಒಂದು ನೋಡು, ಅದ್ರದ್ದು ವಾಸನೆ ನೋಡು, ಘಮ ಏನಾರು ಬರುತ್ತಾ ಅಂತ. ಚೆನ್ನಾಗಿದೆ ಅಂದ. ದೆನ್ ಸುಹಾಸಿನಿ ಕಳಿಸಿದಂಥ ಜೀರಿಗೆ ಇದ್ರದ್ದು ಘಮ ನೋಡು ಅಂದಾಗ ಹಬ್ಬಾ ಅಂತಂದ. ಅಷ್ಟೇ ಸಾಕು ರಿಯಾಕ್ಷನ್ನು. ಸೊ ಆರ್ಗ್ಯಾನಿಕ್ ದಿನಸಿಗೂ ಕೆಮಿಕಲ್ ದಿನಸಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಅದನ್ನು ಬಳಸೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಬೆಲೆ ಏನಂತ. ಕೆಲವೊಂದು ಸಲ ಅನಿಸ್ಬೋದು ನಮಗೆ ದಿನಸಿ ಅಂಗಡಿಯಲ್ಲಿ ತಂದರೆ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿಬಿಡುತ್ತೆ ಅಂತ. ಆದರೆ ನಾವು ಏನು ಉಳಿಸ್ಬೋದು, ಭಾಳ ಮಾಡಿ 1 ತಿಂಗಳ ದಿನಸಿಯಲ್ಲಿ ಒಂದು 500 ರೂಪಾಯಿ ಸೇವ್ ಮಾಡ್ಬೋದು, ಒಪ್ಕೋತೀನಿ. ಅದೇ 500 ರೂಪಾಯಿನ ಹಾಸ್ಪಿಟ್ಲಿಗೆ ಇಟ್ಟು ಬಂದರೆ ಅದು ಸರಿನಾ? ಅದಕ್ಕೆ ನಾನು ಹೇಳೋದು, ಲಾಂಗ್ ಟರ್ಮ್ ಯೋಚನೆ ಮಾಡಿ. ಜೀವನ ಒಂದಿನದಲ್ಲ, ಇವತ್ತೊಂದಿನಕ್ಕೆ ಕತೆ ಮುಗೀತು ಅನ್ನೋ ಹಾಗೂ ಇಲ್ಲ. ಜೀವನ ಪರ್ಯಂತ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಒಳ್ಳೆಯದನ್ನು ಅಳವಡಿಸ್ಕೊಳ್ಳೇಬೇಕು. ಇಲ್ಲಿ ಸಾಂಬಾರು ಪೌಡ್ರು ಎಲ್ಲದನ್ನು ಬಾಟ್ಲಿಗೆ ಸ್ಟೋರ್ ಮಾಡ್ತಾರೆ. ಸಾಂಬಾರು ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇದು ನಮ್ಮ ಆರ್ಯನ್ಸ್ ಫುಡ್ ಅರುಣ ಮಾಡೋಂಥ ಸಾಂಬಾರು ಪೌಡರು. ಈ ಸಾಂಬಾರು ಪೌಡರ್ ನಾವು ರೆಗ್ಯುಲರಾಗಿ ಮನೇಲಿ ಪ್ರತಿ ಸಾರಿಗೂ ಬಳಸುವಂಥ ಸಾಂಬಾರು ಪುಡಿ ಪಲ್ಯಕ್ಕೂ ಬಳಸ್ತೀವಿ. ಸೊ ದಾವಣಗೆರೆ ಸೈಡು, ಈ ಕಡೆ ದಾವಣಗೆರೆ ಸೈಡ್ ಅನ್ನೋದಕ್ಕಿಂತ ಈ ಮಧ್ಯ ಕರ್ನಾಟಕದಲ್ಲಿ ಹೆಚ್ಚು ಇದನ್ನು ಬಳಸ್ತೀವಿ. ಪಲ್ಯಗಳಿಗೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ, ಸಾರಿಗೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಹೆಚ್ಚು ಕಡಿಮೆ ಕೆಲವೊಮ್ಮೆ ಹೋಳಿಗೆ ಸಾರು ಪುಡಿ ಇಲ್ಲಾಂದರೂ ಇದನ್ನು ಮ್ಯಾನೇಜ್ ಮಾಡ್ಬಿಡ್ಬೋದು. ಸೊ ಇದು ಆರ್ಯನ್ಸ್ ಫುಡ್. ನಮ್ಮ ಅರುಣನ ಹತ್ರ ಏನು ಸಿಕ್ಕಲ್ಲ ಹೇಳಿ, ಎಲ್ಲ ಸಿಕ್ಕುತ್ತೆ. ಎಲ್ಲ ರೀತಿಯ ಮಸಾಲ ಪೌಡರ್ಸ್ಗೆ ಫೇಮಸ್ ಅರುಣ. ಸೊ ಇನ್ನು ಕೆಲವರು ಖಾರದ ಪುಡಿಗೆ ಏನೋ ಕೇಳ್ತಾ ಇದ್ರಂತೆ. ನೀವು ಉಮಾ ಮೇಡಮ್ ಆನ್ಲೈನ್ ಕಳ್ಸೋಕ್ಕಾಗಲಿಲ್ಲ ಅಂತಂದರೆ ನೀವು ಅರುಣನ ಕೇಳಿ, ಅವರು ಕೂಡ ಇನ್ಮೇಲೆ ಕಳಿಸ್ಕೊಡ್ತಾರೆ. ಹಾಗೆ ಇಲ್ಲಿ ಸಾಂಬಾರು ಪೌಡರು ಪ್ರತಿಯೊಂದು ದಿನಸಿ ಈ ತಿಂಗಳದು ಎಲ್ಲ ಕೆಲವು ಬಾಟಲ್ಸ್ನ ಮಷೀನಿಗೆ ಹಾಕಿದ್ದೆ. ಆ ಬಾಟಲ್ಸ್ ತೆಗೆದು ಒರೆಸಿ ಹಾಕಿಡಬೇಕಿತ್ತು. ಹಾಗೆ ಹೆಸರು ಕಾಳು, ಮಡಿಕೆ ಕಾಳು, ಕಡಲೆಬೇಳೆ. ನನಗೆ ತುಂಬ ಇಷ್ಟ ಕಡಲೆಬೇಳೆ ಸುಹಾಸಿನಿ ಅವ್ರದ್ದು, ಯಾಕಂದರೆ ಇಷ್ಟಿಷ್ಟು ಅಗಲ ಇರುತ್ತೆ ಕಡಲೆಬೇಳೆ, ಅಷ್ಟು ಚೆನ್ನಾಗಿರುತ್ತೆ. ಇದು ನೋಡಿ ಸಾಸಿವೆ. ನಾ ಮನೆ ಹತ್ರ ಬಂದೆ ಏನಾದರೂ ತೋರಿಸೋಣ ಅಂತ, ಬಟ್ ಫುಲ್ಲು ವರ್ಕ್. ಫ್ಯಾಬ್ರಿಕೇಷನ್ ಅವರು ಅಂದರೆ ಕಬ್ಬಣದ ಕೆಲಸ ಮಾಡ್ತಾ ಇದ್ದಾರೆ. ಅದು ಹಂಚಿನ ಕೆಳಗಡೆ ಡಿಸೈನ್ ಬರುತ್ತಲ್ಲ, ಅದೊಂದು ಹಾಕ್ತಾ ಇದ್ದಾರೆ. ಒಳಗೆ ವುಡ್ ವರ್ಕ್ನವ್ರದಂತೂ ಮೋಸ್ಟ್ಲಿ ಮುಗಿಯಲ್ಲ. ಇನ್ನೂ 1 ತಿಂಗಳಾಗುತ್ತೋ 2 ತಿಂಗಳಾಗುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ವುಡ್ ವರ್ಕ್ ಇನ್ನೂ ಬಾಕಿ ಇದೆ. ವುಡ್ ವರ್ಕ್ ಅಂದರೆ ಪ್ಲೈ ವರ್ಕು. ಇಂಟೀರಿಯರ್ ಏನು ಮಾಡ್ತಾ ಇದ್ದಾರೆ ಆ ವರ್ಕ್ ತುಂಬ ಪೆಂಡಿಂಗ್ ಇದೆ, ನಡೀತಾನೆ ಇದೆ. ನಿಮಗನ್ಸ್ಬೋದು ಎಷ್ಟು ಲೇಟ್ ಆಗ್ತಾ ಇದೆ ಕೆಲಸ ಅಂತೇಳಿ. ಲೇಟ್ ಆಗ್ತಾ ಇಲ್ಲ. ಎವ್ರಿ ಡೇ ಪ್ರತಿದಿನ ಮಿಸ್ ಮಾಡದೆ ಕೆಲಸ ಮಾಡ್ತಾನೆ ಇದ್ದಾರೆ. ಬಟ್ ವರ್ಕ್ ಅಷ್ಟು ಕೆಲಸ ಇದೆ. ಬಹುಶಃ ಇದು ಪೂರ್ತಿ ಕೆಲಸ ಮುಗಿದ್ಮೇಲೆ ನಿಮಗೊಂದು ಅಂದಾಜು ಸಿಗ್ಬೋದು ಯಾಕೆ ಇಷ್ಟು ಲೇಟ್ ಆಯಿತು ಅಂತಂದರೆ, ವರ್ಕ್ ರೂಮ್ ದೊಡ್ಡದು, ವಾರ್ಡ್ರೋಬ್ಸ್ ದೊಡ್ಡದು, ಸಿಕ್ಕಾಪಟ್ಟೆ ವಾರ್ಡ್ರೋಬ್ಸ್ ಮಾಡ್ತಾ ಇದ್ದೀವಿ, ಸ್ಟೋರೇಜ್ ಜಾಸ್ತಿ ಅಂತ. ಇದೆಲ್ಲದಕ್ಕೂ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ನಾನು ಏನಾದರೂ ತೋರಿಸೋಣ ಒಂದಿಷ್ಟು ಅಂತಲೇ ಬಂದೆ. ತುಂಬ ಗಲಾಟೆ ಇದೆ. ಇನ್ನೊಂದು ಫುಲ್ಲು ವರ್ಕರ್ಸ್ ಇದ್ದಾರೆ ಒಳಗಡೆ, ಶೂಟ್ ಮಾಡೋಕ್ಕೂ ಅಷ್ಟು ಇದನ್ನಿಸ್ಲಿಲ್ಲ. ಇನ್ನು ಅದು ಸ್ವಲ್ಪನಾದರೂ ವರ್ಕ್ ಏನಾದರೂ ಹೊಸದು ಅಂತ ಅನಿಸ್ಲಿ ನಿಮಗೆ, ಮತ್ತೆ ಶೂಟ್ ಮಾಡಿ ತೋರಿಸ್ತೀನಿ. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ.